ಇದು ಮೂಡಬಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರೆ ತಾಲೂಕು. ಇಲ್ಲಿ ನಾವು ಇವತ್ತು ಟ್ಯಾಂಕ್ ಕ್ಲೀನ್ ಮಾಡಲಿಕ್ಕೆ ಅಂತ ಬಂದಿದ್ದೇವೆ. ಹಾಗೆ ಇಲ್ಲಿನ ಒಂದು ಟೌನ್ ಇದು, ಅಂದರೆ ಇದು ಪ್ರಾಂತ್ಯ ಅಂತ. ಇಲ್ಲಿ ಹತ್ತಿರ ನೋಡಿ ಈ ಟ್ಯಾಂಕನ್ನು ಈಗ ಕ್ಲೀನ್ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ಈಗ ಕ್ಲೀನಿಂಗ್ ವರ್ಕ್ ಸ್ಟಾರ್ಟ್ ಆಗ್ತಾ ಉಂಟು. ಈ ಪ್ರೊಸೆಸ್ ಯಾವ ಥರ ಆಗ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಟ್ಯಾಂಕ್ ಸ್ವಲ್ಪ ಹೈಟ್ ಇರೋದ್ರಿಂದಾಗಿ ನಮಗೆ ಅಂದರೆ ಸ್ವಲ್ಪ ಲ್ಯಾಡರ್ ಎಲ್ಲ ಕರೆಕ್ಟಾಗಿ ಇಲ್ಲದಿರೋದ್ರಿಂದಾಗಿ ನಾವು ಇದನ್ನು ಈ ಜಾಗದಲ್ಲಿ ಕಟ್ ಮಾಡಿ ಕೆಳಗೆ ಇಳಿಸಿ ಕ್ಲೀನ್ ಮಾಡುವ ಪ್ಲ್ಯಾನಲ್ಲಿ ಇದ್ದೇವೆ. Помочь Вальде Патыка. ಈ ಸೋಲಾರ್ನಲ್ಲಿ ನೋಡಿ ಈ ಥರ ಪಾಚಿ ಕಟ್ಟಿರ್ತದೆ. ಈ ಥರ ಪಾಚಿ ಕಟ್ಟಿದ್ರೆ ಸೋಲಾರ್ ಹೀಟ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ವರ್ಷಕ್ಕೊಂದ್ಸಲ ಈ ಸೋಲಾರನ್ನು ಈ ಥರ ಕ್ಲೀನ್ ಮಾಡಿ ಈ ಸೋಪ್ ವಾಟ್ರಲ್ಲಿ ಎಲ್ಲ ಒಂದು ಸಲ ಉಜ್ಜಿದ್ರೆ ಸೇಮ್ ನಮ್ಮ ಗ್ಲಾಸ್ ಥರನೇ ಬಂದರೆ ನಮಗೆ ಹೀಟ್ ಪುನಃ ಜಾಸ್ತಿ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕ್ಲೀನಾಗಿ ಹೀಟ್ ಆಗ್ತದೆ. ಇಲ್ಲಾಂದರೆ ಈ ಥರ ಪಾವಚಿದ್ರೆ ಹೀಟ್ ಆಗೋದಿಲ್ಲ. ಇವರು ನಮ್ಮ ಕರುಣಾಕರ ಅಂತ. ಹಾಯ್ ಕರುಣಾಕರ ಅವರೇ, ನಿಮಗೆ ಏನು ಥರ ಅನುಭವ ಆಗ್ತಾ ಇದೆ? ಥ್ಯಾಂಕ್ ಯು. ನಮ್ಮದು ಸೋಲಾರ್ ನೋಡಿ ಕ್ಲೀನ್ ಆಯಿತು ನೋಡಿ. ಈಗ ಈ ಥರ ಆಗಿದೆ ನೋಡಿ, ಕ್ಲೀನ್ ಹೊಸ ಥರ ಆಗಿದೆ. ಆಗ್ತಾ ಇದೆ, ಪ್ರೊಸೆಸ್ ಎಲ್ಲಿದೆ. ಸೋಪ್ ವಾಟ್ರಲ್ಲಿ ಕ್ಲೀನ್ ಮಾಡೋದು ನೋಡಿ. ಈ ಥರ ಸೋಪ್ ವಾಟ್ರಲ್ಲಿ ಹಾಕಿ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡಿದರೆ ನಿಮ್ಮದು ಪಾಚಿ ಕಟ್ಟಿದೆಲ್ಲ ಕ್ಲೀನಾಗಿ ಹೋಗ್ತದೆ. ಟ್ಯಾಂಕನ್ನು ಮೇಲಿಂದ ಪೈಪೆಲ್ಲ ಕಟ್ ಮಾಡಿ ಕೆಳಗೆ ಇಳಿಸಿ ಆಯಿತು. ಈಗ ನಾವು ನೆಲದಲ್ಲಿ ಕ್ಲೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಾಂ, ಚಪ್ಪಲ್ ಇದೆ ಅಂದೆ ದದವಳು. ಹಾಂ, ಸ್ಟೂಲು ಕಣಕ ಅವು ಜಗ್ಗುಂಡು ಚೂರು ಜಾಗತ್ತೆ. ಅವಳು ಫುಲ್ಲು ಜಗ್ಗುಂಡು. ಅವು ಮೆಲ್ಲ. ಹಾಂ, ಟ್ಯಾಂಕ್ ನೋಡಿ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಪೂರ್ತಿ ಕ್ಲೀನ್ ಆದ ನಂತರ ನಾವು ಹೊರಗೆ ಬಂದಿದ್ದೇವೆ. ನಾವು ಆಗ ಪೈಪಿಗೆ ಕಟ್ ಮಾಡಿದ್ದು